ವೀಕ್ಷಕರೇ ನಮಸ್ಕಾರ, ನಾನು ಪ್ರಕಾಶ್. ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ, ಪ್ರೀತಿಯ ಸ್ವಾಗತ. ಇವತ್ತು ಹೊಸ ವರ್ಷ ಬರ್ತಾ ಇದ್ದೀನಿ. ಕೆಲವೇ ಗಂಟೆಗಳಲ್ಲಿ ಹಳೆ ವರ್ಷದ ಕೊನೆಯ ಗಂಟೆಗಳು ಬಾಕಿ ಇವೆ. ಹಳೆ ವರ್ಷದಲ್ಲಿ ನಾವು ಎಷ್ಟೋ ಕೆಲಸ ಮಾಡಿದ್ದೇವೆ. ಇನ್ನೂ ಸಹ ಹೊಸ ವರ್ಷಕ್ಕೆ ಆದಷ್ಟು ಒಳ್ಳೆಯ ಕೆಲಸ ಆಗಲೆಂದು ಹಾರೈಸುತ್ತಾ, ಇವತ್ತು ನಾವು ಎಲ್ಲ ಕಡೆ ಪಾರ್ಟಿ ಇರ್ಬೋದು, ಎಲ್ಲ ಕಡೆ ಪಾರ್ಟಿ ಗಮ್ಮತ್, ಹೀಗೆ ಬಾಬಾ ನಮ್ಮನೇದು ಪಾರ್ಟಿ ಇರ್ಬೋದು. ಆದರೂ ಸಹ ಒಂದು ಸಲಹೆ ಕೊಡ್ತಿದ್ದೇನೆ. ಯಾಕೆಂದರೆ ಇವತ್ತು ನೀವು ಕುಡಿದು ಮಾತ್ರ ಡ್ರೈವ್ ಮಾಡಬೇಡಿ. ಅದೊಂದು ಅಪರಾಧ. ಒಂದು ನಾವು ತೊಂದರೆಗೊಳ್ತೇವೆ, ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡ್ತೇವೆ, ಅದು ಮಾಡಬೇಡಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಈಸ್ ಎ ಅಪರಾಧ ಟೋಟಲಿ. ಅದಕ್ಕೋಸ್ಕರ ಹೇಳ್ತೇನೆ, ನಿಮ್ಮ ಯಾರಾದರೂ ಒಬ್ಬರು ಕುಡಿದವರು ಇರ್ತಾರೆ, ಅವರನ್ನು ಕರ್ಕೊಂಡು ಹೋಗಿ. ಅವ್ರ ಹತ್ರ ಲೈಸೆನ್ಸ್ ಇರಬೇಕು, ಅವರನ್ನು ಕರ್ಕೊಂಡು ಹೋಗಿ. ಅಥವಾ ಯಾರಾದರೂ ಬೇರೆ ಡ್ರೈವರ್ ಇರ್ತಾರೆ, ಅವರನ್ನು ಹೈಯರ್ ಮಾಡಿ ಕರ್ಕೊಂಡು ಹೋಗಿ. ನೀವು ಕುಡಿದು ಡ್ರೈವ್ ಮಾಡಿದರೆ ಅದೊಂದು ದೊಡ್ಡ ಅಪರಾಧ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀರಿ. ಇವತ್ತು ಪೊಲೀಸರು ಕೆಲವು ಮಾರ್ಗಸೂಚಿ ನಮಗೆ ಕೊಟ್ಟಿದ್ದಾರೆ. ನಾನು ಒಂದೊಂದು ಓದ್ತಾ ಇದ್ದೇನೆ. ಹೊಸ ವರ್ಷದ ಹಿನ್ನೆಲೆ ಮಾರ್ಗಸೂಚಿ: ವೀಲಿಂಗ್, ಡ್ರ್ಯಾಗ್ ರೇಸ್, ಅತಿ ವೇಗದ ಸಂಚಾರಕ್ಕೆ ಅವಕಾಶವಿಲ್ಲ. ಖಂಡಿತವಾಗ್ಲೂ ಇಲ್ಲ ಅವಕಾಶ. ಅಮಾಲ್ ಪದಾರ್ಥ ಸೇವಿಸಿ ವಾಹನ ಚಾಲನೆ ಮಾಡಬಾರ್ದು, ಅದೊಂದು ಅಪರಾಧ. ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಕಡ್ಡಾಯ, ಇಬ್ಬರಿಗೂ ಕೂಡ. ಒಬ್ಬರು ಡ್ರೈವ್ ಮಾಡುವವರಿಗೆ ಅಥವಾ ಹಿಂದಿನ ಸೀಟಲ್ಲಿ ಯಾರು ಕೂತ್ಕೊಳ್ತಾರೆ ಅವ್ರಿಗೂ ಕೂಡ ಸಹ ಕಡ್ಡಾಯವಾಗಿದೆ. ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು. ನಿಗದಿತ ಸ್ಥಳದಲ್ಲಿ ಮಾತ್ರ ಪಾರ್ಕಿಂಗ್ ಅವಕಾಶ. ಇಂಥ ಸಲಹಾ ಸೂಚನೆ ನಮಗೆ ಪೊಲೀಸವರು ನಮಗೆ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ನಾವು ಪಾಲಿಸೋಣ, ನಮ್ಮ ಕರ್ತವ್ಯವನ್ನು ನಾವು ಪಾಲಿಸೋಣ ಎಂದು ಹೇಳುತ್ತಾ, 2024 ಈಸ್ ವೈಂಡಿಂಗ್ ಅಪ್ ಆ್ಯಂಡ್ ಬಿಗಿನ್ ದಿ 2025. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು.